ಇವತ್ತು ವೆಜಿಟೇಬಲ್ ಪಲಾವ್ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊಬ್ಬರಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಂಡು ಈ ಚೆನ್ನಾಗಿ ಪೇಸ್ಟ್ ಥರ ನಾವು ರುಬ್ಕೊಬೇಕು. ನಾನು ತೋರಿಸ್ತಾ ಇರೋದು 1.5 ಗ್ಲಾಸ್ಗೆ ಏನೇನು ಸ್ಪೈಸಸ್ಸು ಎಷ್ಟೆಷ್ಟು ಮಸಾಲೆ ಹಾಕಬೇಕಂತ. ಈ ಮಸಾಲೆ ತರಕಾರಿ ಪಲಾವ್ ನಾವು ತಿನ್ನುವಾಗ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ನೀವು ಇದೇ ಥರ ಮಾಡಿ ನೋಡಿರಿ, ಪದೇ ಪದೇ ನೀವು ಮಾಡ್ತೀರಾ. ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ನಿಮಗೆ ತುಪ್ಪ ಫ್ಲೇವರ್ ಇಷ್ಟ ಆದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಮಾಮೂಲಿ ಒಗ್ಗರಣೆ ಪಲಾವ್ ಸ್ಪೈಸಸ್ಗೆ ನಾವು ಏನನ್ನು ಹಾಕ್ತೀವೋ ಅದೇ ರೀತಿ ಹಾಕ್ಕೊಂಬಿಟ್ಟು ನೆನಪಲ್ಲಿ ಗ್ಯಾಸ್ ಉರಿ ಸಿಮ್ಮಲ್ಲಿಟ್ಟು ನಾವು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಕಲರ್ ತಿರುಗಿದ ತಕ್ಷಣ ದೊಡ್ಡ ಸೈಜ್ ಈರುಳ್ಳಿ 1 ಹಾಕ್ಕೊಳ್ಳಿ, ಚಿಕ್ಕದಾಗಿದ್ದರೆ 2 ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಮಾಡೋದ್ರಲ್ಲೇ ಇರೋದು ನಮಗೆ ಪಲಾವ್ ಟೇಸ್ಟ್ ಬರೋದು. ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಒಂದು ಸ್ವಲ್ಪ ಪುದೀನ ಹಾಕಿ, ಇಲ್ಲಾಂದರೆ ಜಾಸ್ತಿ ಪುದೀನ ಫ್ಲೇವರೇ ಆಗಿಬಿಡುತ್ತೆ, ಇಲ್ಲಾಂದರೆ ಪುದೀನ ರೈಸ್ ಬಾತ್ ಥರ ಹಾಕ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ಹಾಕ್ಕೊಂಬಿಟ್ಟು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋದ್ಮೇಲೆ ಒಂದು 2 ದೊಡ್ಡ ಸೈಜ್ ಟೊಮೆಟೊ 2 ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿದ್ದರೆ ನೀವು ಒಂದು 3ರಿಂದ 4 ಕೂಡ ಹಾಕ್ಕೊಬೋದು. ನೋಡಿ, ಈ ರೀತಿಗೆ ಮ್ಯಾಶ್ ಆಗೋ ಗಂಟ ನಾವು ಏನು ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ನೀಟಾಗಿ ಮ್ಯಾಶ್ ಆದಮೇಲೆ ಆಪ್ಷನಲ್ ನಿಮಗೆ ಯಾವ್ಯಾವ ಥರ ನಿಮಗೆ ವೆಜಿಟೇಬಲ್ಸ್ ಇಷ್ಟನೋ ಆ ರೀತಿ ನೀವು ಹಾಕ್ಕೊಬೋದು. ನಾನು ಬಂದು ಇಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ಇದೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಕಲರ್ ತಿರುಗೋ ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ನಾವಿಲ್ಲಿ ಬೇಯಿಸ್ಕೊಬೇಕು. ಆಲ್ರೆಡಿ ನೀಟಾಗಿ ಬೆಂದಿದೆ. ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಸ್ವಲ್ಪ ನೋಡಿ ನಾನು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ನಾವಿಲ್ಲಿ ಧನಿಯಾ ಪುಡಿ ಹಾಕ್ಕೊಬೇಕು. ಹಾಕ್ಕೊಂಬಿಟ್ಟು 1 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾವು ತಿರುಗಿ ಕೊಡಬೇಕು. ಗ್ಯಾಸ್ ಉರಿ ಬಂದು ಸಿಮ್ಮಲ್ಲಿ ಇಕ್ಕಿರಲಿ, ಇಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ. ಆದ್ದರಿಂದ ಸಿಮ್ಮಲ್ಲಿಕ್ಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಪೇಸ್ಟ್ ಥರ ರುಬ್ಬಿದ್ದೀವಲ್ಲ ಮಸಾಲೆ, ಅದನ್ನು ಬಂದು ಇದ್ರೊಳಗೆ ಹಾಕ್ಕೊಬೇಕು. ನಾವು ನೆನಪಲ್ಲಿ ಯಾವುದು ಬಂದು ಎಣ್ಣೆಲಿ ಹುರಿದು ನಾವು ಮಿಕ್ಸ್ ಮಾಡ್ಕೊಂಡಿಲ್ಲ, ಎಲ್ಲ ಹಸಿಯಾಗೆ ಹಾಕಿ ನಾವು ರುಬ್ಬಿದ್ರಿಂದ ಒಂದು 2ರಿಂದ 3 ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಬಿಡೋ ಗಂಟ ನಾವು ಮಸಾಲೆನ ಬೇಯಿಸ್ಕೊಬೇಕು. ತೋರಿಸ್ತೀನಿ ನೋಡಿ ಯಾವ ರೀತಿ ಎಣ್ಣೆ ಬಿಡೋ ಥರ ನಾವು ಮಸಾಲೆನ ಫ್ರೈ ಮಾಡ್ಕೊಬೇಕು ಅಂತ. ನೋಡಿ, ಈ ರೀತಿ ನಾವು ಒಂದು 3ರಿಂದ 4 ನಿಮಿಷ ಆಗಿದೆ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ನೋಡಿರಿ, ಮಸಾಲೆ ಹಿಂಗೆ ಎತ್ತಿ ಹಾಕುವಾಗ ಆ ಸೌಟಿಂದ ಜಾರಿ ಬೀಳಬೇಕು, ಆ ಮಟ್ಟಕ್ಕೆ ನೀವು ಫ್ರೈ ಮಾಡಿರಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಫ್ರೈ ಆಗಿದೆ ಅಂತ. ಈ ರೀತಿ ಫ್ರೈ ಆದ್ರೇ ಟೇಸ್ಟಾಗಿರೋದು, ತುಂಬ ಚೆನ್ನಾಗೂ ಇರೋದು. ನಾನೇನು ಮಾಡಿದ್ದೀನಿ, ಆಲ್ರೆಡಿ ನಾನು ಇನ್ನೊಂದು ಕಡೆ ಗ್ಯಾಸಲ್ಲಿ ಬಿಸಿನೀರು ಕಾಯಕ್ಕೆ ಇಕ್ಕಿದ್ದೆ. 1.5 ಗ್ಲಾಸ್ಗೆ ಕರೆಕ್ಟಾಗಿ 3 ಗ್ಲಾಸ್ ನೀವು ನೀರು ಕರೆಕ್ಟಾಗಿ ಹಾಕಬೇಕು. ನೀವೇನಾದರೂ ಮಸಾಲೆ ಹಾಕುವಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಿದರೆ ಒಂದು 2-3/4 ಗ್ಲಾಸ್ ಆ ಥರ ಅಡ್ಜಸ್ಟ್ಮೆಂಟ್ ಮಾಡಿ ನೀವೇ ಹಾಕ್ಕೊಬೇಕು. ನೀರು ನೋಡಿ ಯಾವ ರೀತಿ ಕುದಿ ಬರಬೇಕಂತ ಆ ರೀತಿ ಚೆನ್ನಾಗಿ ಮರಳಬೇಕು. ಮರಳಿದ ಮೇಲೆ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಬೇಕು. ಒಂದು ಚಿಟಿಕೆಯಷ್ಟು ಉಪ್ಪು ಚುರುಕು ಅಂದಂಗೆ, ನಮಗೆ ಉಪ್ಪು ಸ್ವಲ್ಪ ಜಾಸ್ತಿ ತುಂಬ ಅಲ್ಲ, ಸ್ವಲ್ಪ ಚುರುಕು ಅನ್ನೋ ಥರ ಇದ್ದರೆ ಸಾಕು. ಯಾಕಂದರೆ ಅಕ್ಕಿ ಹಾಕಿದ್ಮೇಲೆ ಅದಕ್ಕೂ ಇದಕ್ಕೂ ಎರಡಕ್ಕೂ ಮ್ಯಾನೇಜ್ ಆಗುತ್ತೆ. ಆದ್ದರಿಂದ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗಲೇ ಅಕ್ಕಿ ನೆನೆಸಿಕ್ಕಿದ್ದೆ. 1.5 ಗ್ಲಾಸ್ಗೆ ಅಕ್ಕಿ ನೆನೆಸಿಕ್ಕಿದ್ರಿಂದ 2 ಸಲ ತೊಳೆದ್ಬಿಟ್ಟು ನೆನೆಸಿಕ್ಕಿದ್ದೆ. ಅದನ್ನು ನೀರೆಲ್ಲ ಸೋಗಿಸ್ಕೊಂಬಿಟ್ಟು ಇದ್ರೊಳಗೆ ಹಾಕ್ಕೊತಾ ಇದ್ದೀನಿ. ತುಂಬ ಹೊತ್ತು ನಾವು ನೆನೆಸಿಕ್ಕಿದ್ರೆ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ. ಜಾಸ್ತಿನೇ ಮಿಕ್ಸ್ ಮಾಡಬಾರ್ದು. ಹಾಕಿದ ತಕ್ಷಣ ಒಂದು ತಿರುವು ಕೊಟ್ಬಿಟ್ಟು 2 ವಿಷಿಲ್ ಬಿಟ್ಟೆತ್ತಿದ್ರೆ ಬಿಸಿ ಬಿಸಿಯಾಗಿರೋ ಮಸಾಲೆ ವೆಜಿಟೇಬಲ್ ತರಕಾರಿ ಪಲಾವ್ ರೆಡಿಯಾಗಿದೆ. ನೀವು ಇದೇ ಥರ ಟ್ರೈ ಮಾಡಿ, ಪದೇ ಪದೇ ಮಾಡ್ತೀರಾ. ಬಾಯ್.